ಅಮಲಾಪುರ ಗ್ರಾಮದಲ್ಲಿ ವಿವಿಧ ತಮಗೆ ಗೊತ್ತಿರುವ ಹಾಗೆ ಇಂದು ಅಮಲಾಪುರ ಗ್ರಾಮ ಪಂಚಾಯತ್ನ ಎಲ್ಲ ನಿವಾಸಿಗಳು ಸ್ವಲ್ಪ ಬೇಡಿಕೆಗಳು ಇಟ್ಟಿದ್ದರು. ಅದರಲ್ಲಿ ಮುಖ್ಯವಾಗಿ ಅಮಲಾಪುರ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 2 ವರ್ಷದಲ್ಲಿ 14ನೇ ಹಣಕಾಸು ಜೊತೆಗೆ JJM ವರ್ಕ್ ಅದರ ಬಗ್ಗೆ ಅವರು ವಿಸ್ತೃತವಾಗಿ ಎಲ್ಲೆಲ್ಲ ಕೆಲಸ ನಡೆಯುವೆ ಮತ್ತು ಅವ್ಯವಹಾರವಾಗಿರುವಂಥ ಅವರ ಬೇಡಿಕೆ ಇರುತ್ತದೆ. ಆದ್ದರಿಂದ ಜಿಲ್ಲಾ ಪಂಚಾಯತ್ಲಿಂದ ಒಂದು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಒಂದು ಕಮಿಟಿ ಮಾಡಿ ಅದಕ್ಕೆ ಒಂದು ಇನ್ಸ್ಪೆಕ್ಷನ್ ಹಾಕಿದರು. ನಾವು ಇನ್ಸ್ಪೆಕ್ಷನ್ ಮಾನ್ಯ ಯೋಜನಾಧಿಕಾರಿ ಜೊತೆಗೆ ನಾವು 4 ಜನ ಇನ್ಸ್ಪೆಕ್ಷನ್ ಮಾಡಿ ಒಂದು ರಿಪೋರ್ಟ್ ಕೂಡ ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಜಿಲ್ಲಾ ಪಂಚಾಯತ್ಗೆ ಸಬ್ಮಿಟ್ ಮಾಡಿದೆವು. ಬರುವ 2-3 ದಿನಗಳಲ್ಲಿ ಯಾರ್ಯಾರು ಸಂಬಂಧಪಟ್ಟವರ ಅವಧಿಯಲ್ಲಿ ಏನೇನು ಆಗಿರುತ್ತೆ ಜೊತೆಗೆ ದಾಖಲಾತಿಗಳನ್ನು ಕೂಡ ನಾವು ಸಬ್ಮಿಟ್ ಮಾಡಿದೆವು. ಮುಂದಿನ ದಿನಗಳಲ್ಲಿ ಅದರ ಮೇಲೆ ಆ್ಯಕ್ಷನ್ ಆಗುತ್ತಂತ ಇಂದಿನ ಈ ಒಂದು ಅವರ ಧರಣಿಯಲ್ಲಿ ನಾನು ಅವರಿಗೆ ಹೇಳಿರುತ್ತೇನೆ. ಈ ಥರ ಮುಂದೆ ಆಗೋದಿಲ್ಲ ಅಂತ ಎಲ್ಲರ ಪರವಾಗಿ ಹೇಳಿ ಇಂದಿನ ಧರಣಿ ಅವನು ಇಲ್ಲೇ ಕೈ ಬಿಟ್ಟಿರ್ತಾರೆ. ಆದ್ದರಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ತೆ. ಏನಿಲ್ಲ ನಮ್ಮ ನೀರೇ ತಗೊಂಡು ಹೊಸ ನದಿಗಾರ ಬರಲುಂಟು ಅಲ್ಲ ಪೋಚಮನ್ ಗುಡಿ ಬಂದಿದೆ. ಅವ್ರು ಹೇಳ್ತಾರೆ ಹೊಸ ನಲ್ಲಿನವರು ನಿಮ್ಮ ಮನೆ ಮೇಲೆ ಫುಲ್ ಹೊಂಟವಂತ ನೀರು ನಮ್ಮಲ್ಲಿ ಬರಲ್ಲ. ಹತ್ತಿ ನೀರ್ತಿಲ್ಲ ನಮ್ಮಲ್ಲಿ ಖತ್ರಿ ನೀರಿಲ್ಲ. ಮನೆ ಮೇಲೆ ಪೂರ ಫುಲ್ ಹೊಸ ನಲ್ಲು ಬೇಗ ಚಾಲು ಬರ್ತಾವಂತ ಹೇಳ್ತಾರೆ. ಆ ಕಡೆ ಈ ಕಡೆ ಇಲ್ಲ. ನಿಮ್ಮ ಮನೆ ಮೇಲೆ ಇಲ್ಲ ಪಂಚಾಯತ್ನಾಗ ಇದು ನಾವು ಕಟ್ಟಿದವನಾಗ ಒಂದ್ ಕಟ್ಟಬೇಕಂದ್ರೆ ಇಲ್ಲಿ ಕಟ್ಟಿದವನ ಪಂಚಾಯತ್ನಾಗಿ ಒಂದ್ ಕಟ್ಟಬೇಕಂದ್ರೆ ಸಮರ್ಥ ಏನಂದಿದ ಓಲಿ ಕಟ್ಟಬೇಕು ಒಂದಿದ ಓಲಿ ಕಟ್ಟೋದು ನಾವ್ ಇಲ್ಲಿ ಕಟ್ಟಿದ್ದೇವೆ ಪಂಚಾಯತ್ ನ್ಯಾಯ ಮಾಡಬೇಕಾದ್ರೆ ನಮ್ಮ ಊರಾಗ ನ್ಯಾಯ ಇಲ್ಲ पंचायत वो नारी ಇಲ್ಲ ಏನಿಲ್ಲ. सम्राट मैं भीम टाइगर सेना जिलाध्यक्ष बीदर। आज हमारे गांव में अमलापुर में जो हम लोग जिला पंचायत और तालुका पंचायत को जो मनवी दिए थे, हमारे गांव में जो भी काम हुए हैं वो बहुत अपूर्ण हुए ऐसा है, उसके खिलाफ हम दूर दिए थे। उसके खिलाफ आज हम लोग प्रतिभटना किए थे, पंचायत पिकेटिंग करने वाले थे, करे। आज हमारे गांव में 1.5 महीने से पीडीओ नहीं रहने के कारण पूरे काम अधूरे में रह गए। आज हमारे इस प्रतिभटना में तालुका पंचायत के ईओ साहब आकर आज हमारे को पीडीओ फाइनल कर रहे। उन्होंने खुद बोल रहे कि आज हम कुंदा मैडम को फाइनल करते हैं, आज कुंदा मैडम को पीडीओ फाइनल कर रहे। और हमारा जो JJM कामगारी है वो कामगारी बहुत अपूर्ण वैसा है, बहुत उसमें घपला वैसा है। उसमें उस घपले में पीडीओ शामिल है, जय शामिल है, AW शामिल है, पूरे जितने भी लोग हैं ऑफिसर्स पूरे पीडीओ महबूब पाशा उसमें शामिल है बोलकर हम बोलते हैं। और उसका तनीखे में थर्ड पार्टी इंस्पेक्शन बिठाए थे, हमारे को 2 दिन में रिपोर्ट देते हैं बोलकर आज तक नहीं दिए। आज ईओ साहब जो है ना, हम तुम्हारे को 4 दिन में हम रिपोर्ट देने लगाते बोल के ईओ साहब बोले। और 1.5 महीने से हमारे गाँव में जो पीडीओ नहीं था, आज पीडीओ फाइनल कर रहे। कुंदा मैडम को दाल तो बोलकर पीडीओ ईओ साहब खुद बोले आज पीडीओ फाइनल होने वाला है। हम समझकर 4 दिन का मोहलत हम दिए है ईओ साहब को। 4 महीने बोले तो उनको हम 1 हफ्ते का टाइम दिए है। 1 हफ्ते में अगर हमारा जो भी समस्या है 14-15 फाइनेंस के जो भी ये है अव्यवहार है वो सभी अगर नहीं हुए तो आने वाले दिनों में हम ईओ पंचायत के सामने, ईओ साहब के कचेरी के सामने हम लोग प्रतिभटना करने वाले हैं। इतना ಸುಮಾರು ಏನಪ್ಪ ಅಂತಂದ್ರೆ ಇವರು ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಏನಪ್ಪ ಅಂದ್ರೆ ತೆರಿಗೆ ಹಣ ಇಲ್ಲೇನಪ್ಪ ಅಂದ್ರೆ ಕರ ವಸೂಲಿ ಆಗಿರ್ತದೆ. ಆದ್ರ ಆ ಕರ ವಸೂಲಿಯಲ್ಲಿ ವಿಶೇಷವಾಗಿ SC ST ಓಣಿಯಲ್ಲಿ 25% 25% ಏನಪ್ಪ ಅಂದ್ರೆ ಆ ಹಣದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಅಭಿವೃದ್ಧಿ ಮಾಡತಕ್ಕಂತ ಕಾರ್ಯ ಮಾಡಬೇಕು. ಆದ್ರೆ ಇಲ್ಲಿವರೆಗೆ 25% ಅಲ್ಲ, ಆ ಹಣದಿಂದ 1% ಕೂಡ ಏನಪ್ಪ ಅಂದ್ರೆ ಇವತ್ತ SC ST ಓಣಿಯಲ್ಲಿ ಯಾವುದು ಕೂಡ ಕಾಮಗಾರಿ ಅಭಿವೃದ್ಧಿ ಆಗಿಲ್ಲ. ಇವತ್ತ ನಾಚಿಕೆ ಬರ್ತಾ ಇದೆ. ಬೀದರ್ ಜಿಲ್ಲೆಗೆ ಸಮೀಪವಾಗಿರ್ತಕ್ಕಂಥ, ಅದು ಬೀದರ್ ನಗರಕ್ಕೆ ಹತ್ತಿರ್ತಕ್ಕಂಥ ಅಮಲಾಪುರ ಗ್ರಾಮ ಪಂಚಾಯತ್ ಇದು. ಅಮಲಾಪುರ ಗ್ರಾಮದಲ್ಲಿ ಯಾವ ತರ ಇರಬೇಕು ಇದು ಬೀದರ್ ಜಿಲ್ಲೆಗೆ ಹತ್ತಿದ್ದಾಗಂದ್ರೆ ಒಂದು ರೋಡು, ನಾಲಿ, ಈ ಊರಲ್ಲಿ ಲೈಟು, ಈ ಊರಲ್ಲಿ ವ್ಯವಸ್ಥೆ ನೋಡಿದ್ರೆ ಒಂದು ಕನ್ನಡಿ ತರ ಆಗಿರಬೇಕು. ಆದ್ರೂ ಕೂಡ ಇಲ್ಲಿ ಯಾವುದು ತರ ಇಲ್ಲೇನಪ್ಪ ಅಂತಂದ್ರೆ ಒಂದು ಅಭಿವೃದ್ಧಿ ಇಲ್ಲ. ಬಟ್ ಅಷ್ಟೇ ಇಲ್ಲಿ ಇರ್ತಕ್ಕಂಥ ಓನ್ಲಿ ದಾಖಲಾತಿಗಳಲ್ಲಿ ಏನಪ್ಪ ಅಂತಂದ್ರ ಖರ್ಚಾಗಿದೆ, ಆದ್ರೆ ಯಾವ ಕಾಮಗಾರಿಗಳಾಗಿಲ್ಲ. ಅದಕ್ಕೆ ನಮ್ದು ಒಂದೇ ಒಂದು ಬೇಡಿಕೆ, ನಾವು ಮಾನ್ಯ
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗಾಗಲಿ ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗಾಗಲಿ ಅವ್ರಿಗೆ ಸುಮಾರು ಸರಿ ನಾವೇನಪ್ಪ ಅಂದ್ರ ನಾವು ಗಮನಕ್ಕೆ ತಂದಿದ್ದೀವಿ. ನೋಡ್ರಿ, ಗೊತ್ತಾ, ಈ ಗ್ರಾಮ ಅಭಿವೃದ್ಧಿ ಆಗಬೇಕು. ದೇಶದಾಗ ಬಡತಾನ ಎದ್ದು ಕುಂತಾದು, ಸರ್ಕಾರ ರೈತರ ನುಂಗ್ಯಾದು, ಈ ದೇಶದಾಗ ಬಡತಾನ ಎದ್ದು ನಿಂತಾದು. ಬೇಕೇ ಬೇಕು, ಬೇಕೇ ಬೇಕು. ಕಾಮಗಾರಿ ಇರ್ಲಿ, ಎಷ್ಟು ಕೊಡೋದ ಅವ್ರ ಜವಾಬ್ದಾರಿ ಅದ. ಅವ್ರಿಗೆ ನಾವು ಆಯ್ಕೆ ಮಾಡಿದ ಅವ್ರಿಗೆ ಸ್ಯಾಲ್ರಿ ಕೊಡತ್ತೆ, ಅವ್ರು ಮಾಡ್ತಾರ ಅವ್ರ ಕೆಲಸ, ಅವ್ರು ಮಾಡ್ಲಿ. ಈಗ ಸದ್ಯಕ್ಕೆ ನಮ್ಮ ಸಮಸ್ಯೆ ಏನು, ಇವತ್ತಿಂದ ನಾವು ಇಷ್ಟು ಜನ ಕೆಲಸ ಬಿಟ್ಟು ನಿಂತಿದ್ದ ಸಮಸ್ಯೆ ಏನು ಅಂತಂದ್ರೆ ಅವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ಪಿಡಿಒಗಳದ್ದು ಏನ್ ರಿಪೋರ್ಟ್ ಕೊಡ್ರಿ. ನೀವೇನ್ 2-3 ದಿನ ಟೈಮ್ ಕೊಡೋಲ್ಲತ್ತಿರಲ್ಲ, ನಮ್ಮ ರೈಟಿಂಗ್ ಕೊಟ್ರಿ, ಕೊಟ್ಟು ಹೋಗಿ. ಪಿಡಿಒ ಇವತ್ತು ಫೈನಲ್ ಮಾಡ್ಬೇಕು ಸರ್. ಪಿಡಿಒ ಆದೇಶ ಇಲ್ಲಿ ಕೊಟ್ಟು ಹೋಗಿ, ಪಿಡಿಒ ಆದೇಶ ಕೊಡ್ಬೇಕು. ನಾವೆಲ್ಲ ಹೋಗಿ ತುಕಾರಾಮ್ मैडम को कंटिन्यू करना सर। आप 2 महीने सता रहे हमारे को, रोज करतूं बोल के आप बोले 10 बार बोले आप। हम गए सब, मैं माजी चेयर में हूँ, मेंबर भी हूँ सर। मैडम कोई इसको एक्शन लेने के तैयार नहीं है। बोलिए आप, नहीं बोलिए आप, हमको फिर के बस कितने बस फिर मैं बोला ये कम से कम 2 महीने से फिर रहे हैं। मैडम इनको छोड़ के फिर दूसरे को दाढ़ी बोल के बोले, ये गलत बात होती सामान्य। दूसरे को आने नहीं देते, दूसरे मैडम को आने देते, बोल रहे हैं बोल ಇದನ್ನು ಎಲ್ಲ ಲೆಟರ್ಗಳು ಕೂಡ ನಾನು सब लेटर ले रहे रहे सब काम कुछ भी नहीं कर रहे आप। ಮೇಲಧಿಕಾರಿ ಇಬ್ಬರು ಹೊರಗುಟ್ಕೊ ಊಟ ಮಾಡಿದ್ರೆ ನಂಗೆ ಅನಿಸ್ತದ. ಯಾರಿಗೆ ಬಿಡ್ಲಿ ಯಾರಿಗಿಲ್ಲ. ಆಟ ನಿಮ್ ಆಟ ಗುಂಡೋರು ಹಾಕಿದ್ರು ನೀವೇ ಇದ್ದೀರಿ. ಗುಂಡ ಮೇಡಮ್ ನೀವು ನಾವು ಕೈದ್ವಾ, ನೀವೇ ಗುಂಡ ನೀವೇ ಕಟ್ರೆ ಈ ನಂಬರ್ ಕಂಟಿನ್ಯೂ ಮಾಡಿ ಅಷ್ಟೇ. ಹೋಳಿಗೆ ತುಪ್ಪ 20 ತಿಂತಾರೆ. ಇದು 2 ತಿಂಗಳಾದ್ರೂ ಸರ್ ಎಸ್ಕೆಪಿ ತಿನ್ನಬೇಕು ಹೇಳ್ರಿ. 2 ತಿಂಗಳ ಸಾಕಾಗ ನಮ್ ತಿಂದ್ರೆ ಎಸ್ಕೆಪಿ ತಿನ್ನಬೇಕು ಹೇಳ್ರಿ. ಮತ್ತೆ ಯಾವುದೇ ದೇವಪ್ಪ